ಕನ್ನಡ ಮಾತನಾಡು ಅಂದಿದ್ದಕ್ಕೆ ಅಥವಾ ತನಗೆ ಮರಾಠಿ ಬರೋಲ್ಲ ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡಿದ್ದ ಮತ್ತೋರ್ವ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ದೂರು ದಾಖಲಿಸಿದ್ದರು ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ ಅಪ್ರಾಪ್ತ ಸೇರಿ ಈಗ 4ವರನ್ನ ಪೊಲೀಸರು ಬಂಧಿಸಿದ್ದರು. ಇದೀಗ ಮತ್ತೋರ್ವ ಆರೋಪಿ ಮೋಹನ್ ಹಂಚಿನಮನಿ ಆತನನ್ನ ಕೂಡ ಬಂಧನ ಮಾಡಲಾಗಿದೆ. ಈ ಮುಖೇನವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಮಂದಿ ಅರೆಸ್ಟ್ ಆದಂಗಾಗಿದೆ. ಮಾರಿಯಾಳ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿತ್ತು. ಒಂದು ಸಣ್ಣ ವಿಚಾರ, ಅದಕ್ಕೆ ಆ ಮಟ್ಟಿಗೆ ಹಲ್ಲೆ ಮಾಡೋಷ್ಟೊತ್ತಿಗೆ ತನಕ ಮುಂದಕ್ಕೆ ಹೋಗ್ತಾರೆ ಅಂತ ಅಂದರೆ, ಅದರಲ್ಲೂ ಕೂಡ ಗುಂಪುಗೂಡಿ ಹಲ್ಲೆ ಮಾಡ್ತಾರೆ ಅಂತ ಅಂದರೆ ಏನಿದು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆದಂಥದ್ದು. ಹಾಗಾಗಿ ಇದ್ರ ವಿರುದ್ಧವಾಗಿ ಕ್ರಮ ಆಗಬೇಕು. ಇಂಥ ಗೂಂಡಾವರ್ತನೆ ತೋರುವಂಥ ಭಾಷೆ ವಿಚಾರ ಇಟ್ಕೊಂಡು ಗೂಂಡಾವರ್ತನೆ ತೋರುವಂಥ ಈ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಒತ್ತಡ ಕೂಡ ಇತ್ತು. ನೋಡಿ, ಅಲ್ಲಿ ಆ ವ್ಯಕ್ತಿಗೆ ಮಹದೇವಪ್ಪ ಅವ್ರಿಗೆ ಪಾಪ ಸ್ವಲ್ಪ ವಯಸ್ಸು ಕೂಡ ಆಗಿದೆ, ಆದರೆ ಅದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಹೀಗೆ ಅವ್ರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆಯನ್ನು ನಡೆಸಲಾಗಿತ್ತು. ಕಾರಣ ಇಷ್ಟೇ, ಮರಾಠಿಯಲ್ಲಿ ಆಕೆ ಹೇಳ್ತಾ ಇದ್ಲು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಏನು ಎತ್ತ ಅಂತ, ತನಗೆ ಮರಾಠಿ ಬರೋದಿಲ್ಲ ಅನ್ನುವಂಥದ್ದು ಹೇಳಿದ್ದು ಒಂದು. ಎರಡನೇದು, ಆಕೆಯ ಪಕ್ಕದಲ್ಲಿದ್ದಂಥ ಆ ಹುಡುಗ ಏನಿದ್ದ ಆತನಿಗೂ ಕೂಡ ಒಂದು ರೀತಿ ಫ್ರೀ ಟಿಕೆಟ್ ಅನ್ನೋ ರೀತಿಯಾಗಿ ಅವಳು ಹೇಳಿದ್ಲಂತೆ ಮೊದಲಿಗೆ. ಬಟ್ ಆ ಕಾನ್ವರ್ಸೇಷನಲ್ಲಿ ಗೊಂದಲ ಆಗಿದೆ, ಅರ್ಥ ಆಗಿಲ್ಲ. ನಿನಗೆ ಫ್ರೀ ಅಪ್ಪ, ಈತನಿಗೆ ಫ್ರೀ ಇಲ್ಲ ಅನ್ನುವಂತೆಲ್ಲ ಹೇಳೋಕೆ ಹೊರಟಿದ್ದಾರೆ. ಆದರೆ ಅದು ಸರಿಯಾಗಿ ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ, ಇವರಿಗೂ ಕೂಡ ಸರಿಯಾಗಿ ಅರ್ಥ ಆಗುವಂಥ ರೀತಿಯಾಗಿ ಹೇಳಲಿಲ್ಲ. ಮಾತಿಗೆ ಮಾತು ಬೆಳೀತು. ಕೊನೆಗೆ ಆಕೆ ಕೆಲವರಿಗೆ ಫೋನ್ ಮಾಡಿ ಹುಡುಗರನ್ನೆಲ್ಲ ಕರೆಸ್ಕೊಂಡು ಹೀಗೆ ಹಲ್ಲೆ ಆಯಿತು ಅನ್ನುವಂಥದ್ದು ಗೊತ್ತಾಗಿರುವಂಥ ಸಂಗತಿ. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ 4 ಮಂದಿ ಅರೆಸ್ಟ್ ಆಗಿದ್ರು, ಮತ್ತೋರ್ವನನ್ನು ಅರೆಸ್ಟ್ ಮಾಡಲಾಗಿದೆ.